ದುರುಪಯೋಗ ಪಡಿಸ್ಕೊಂಡು ನಾಮಫಲಕಗಳು ಓದ್ಕೊಂಡು ಓಟ್ ಕೇಳ್ಬಿಟ್ಟು ಓಟ್ ಹಾಕ್ಸ್ಕೊಂಡು ಈಗ ಜನಗಳನ್ನ ಮಾರಿಸ್ತಾ ಇದ್ದಾರೆ. ನೀವು ಏನು ನಿಮ್ಮ ಕೊಡುಗೆ ಹೇಳಿ? 32 ತಿಂಗಳಲ್ಲಿ ನಿಮ್ಮ ಸರ್ಕಾರ ಈ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ನಿಮ್ಮ ಕೊಡುಗೆ ಏನು ಹೇಳಿ ನೋಡೋಣ. ನಾನು ಇಂಥ ಕೆಲಸ ಮಾಡಿದ್ದೀನಿ ಅಂತೇಳಿ, ಶಾಶ್ವತ ಹೋಗಲಿ ಅಂತ ಕೆಲಸ ಮಾಡಿದ್ದೀನಿ ಅಂತೇಳಿ. ಇವತ್ತು ಕಂದವಾರ ಕೆರೆ ಏನಾಗಿದೆ, ಗೋಪಾಲಕೃಷ್ಣ ಕೆರೆ ಏನಾಗಿದೆ, ಆ ರೈತರ ಪರಿಸ್ಥಿತಿ ಏನಾಗಿದೆ? ಎಂದಾದರೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಾಗ ಯಾವತ್ತಾದ್ರೂ ಮಾತಾಡಿದ್ರೆ ಸದನದಲ್ಲಿ? ಜನಸಾಮಾನ್ಯರ ಕಷ್ಟಗಳ ಬಗ್ಗೆ, ರೈತರ ಬಗ್ಗೆ ನೀವೇನಾದರೂ ಮಾತಾಡಿದ್ದೀರಾ? HN ವ್ಯಾಲ್ಯೂ, KC ವ್ಯಾಲ್ಯೂ ಆಗಿರ್ತಕ್ಕಂಥ ಒಂದು ದುರಂತದ ಬಗ್ಗೆ ಎಂದಾದರೂ ಮಾತಾಡಿದ್ದೀರಾ? ಇವತ್ತು ಮಾಧ್ಯಮದವ್ರು ಸಿಕ್ಕಿದ ತಕ್ಷಣ ನೀವು ದೇಶದ ಪ್ರಧಾನಮಂತ್ರಿನ, ದೇವೇಗೌಡರನ್ನ, ಕುಮಾರಣ್ಣವ್ರನ್ನ ಮಾತಾಡೋದು ತಿಳ್ಕೊಂಡಿದ್ದೀರ. ನೀವು ಇವತ್ತು ಜನ ಇದಕ್ಕೆಲ್ಲ ಯಾವ ರೀತಿ ರಿಯಾಕ್ಟ್ ಆಗ್ತಾ ಇದ್ದಾರೆ ನೀವು ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀರಾ? ಈಗ CS ಹೊರದಾಕಿದಾರಲ್ಲ ಸರ್, ಅದ್ರ ಬಗ್ಗೆ ಹೇಳ್ಬೋದು. ಅಲ್ಲ, ನಾವು ರಾಜಕಾರಣದಲ್ಲಿ ನಾವು ಅಧಿಕಾರ ಆಸೆಪಟ್ಟು ಬಂದಿಲ್ಲ, ರಾಜಕಾರಣದಲ್ಲಿ ದುಡ್ಡು ಮಾಡ್ಬೇಕಂತ ಆಸೆಪಟ್ಟು ಬಂದಿಲ್ಲ. ಇವತ್ತು ನೀವು ಸಿನಿಮಾ ಡೈಲಾಗ್ ನೋಡ್ಕೊಂಡು ಇವತ್ತು ನೀವು MLA ಆದಮೇಲೆ ಇಷ್ಟು ಕೋಟಿ ಸಂಪಾದನೆ ಮಾಡಿದ್ದೀರಿ. ಎಲ್ಲ ಅಂಕಿಅಂಶ ನಿಮ್ಮ ಪಕ್ಷದವರೇ, ಅಪಕ್ಷದವರೇ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ ಏನೇನು ನಡೀತಾ ಇದೆ, ಚಿಕ್ಕಬಳ್ಳಾಪುರದಲ್ಲಿ ಶಾಸಕರು ಏನೇನು ಮಾಡ್ತಾ ಇದ್ದಾರೆ. ನಿಮ್ಮ ಮೇಲೆ ಯಾವುದೂ ನಮ್ಗೆ ದ್ವೇಷ ಇಲ್ಲ. ನೀವು ಕುಮಾರಣ್ಣ ಮೇಲೆ ಇಲ್ಲಿಸಲ್ಲದ ಆರೋಪ ಮಾಡಿರೋದಕ್ಕೆ ಇವತ್ತು ಇಡೀ ರಾಜ್ಯದ JDS ಪರವಾಗಿ ಇವತ್ತು ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ JDS ಶಾಸಕನಾಗಿ ಇವತ್ತು ನಾನು ನಿಮಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ನಿಮ್ಮ ಮೇಲೆ ನಮ್ಗೆ ಯಾವುದೇ ವೈಯಕ್ತಿಕವಾಗಿ ದ್ವೇಷ ಇಲ್ಲ. ಇಲ್ಲ, ನಿಮ್ಮ ಬಗ್ಗೆ ನಾವು ಯಾವತ್ತಾದ್ರೂ ಮಾತಾಡಿದ್ರಿ? ಯಾರ ಬಗ್ಗೆನ ಮಾತಾಡಿದ್ರಿ ಇದುವರೆಗೂ? ಇವತ್ತು ನೀವು 23ರಲ್ಲಿ ಗೆಲ್ಲಬೇಕಾದ್ರೆ ನಿಮ್ಮ ಮಕ್ಕ ನೋಡಿ ಯಾರು ಓಟ್ ಹಾಕಿಲ್ಲ? ಪ್ರದೀಪ್ ಈಶ್ವರ್ ಮಕ್ಕ ನೋಡಿ ಯಾರು ಓಟ್ ಹಾಕಿಲ್ಲ? ಕಾಂಗ್ರೆಸ್ ಪಕ್ಷದವರೆಲ್ಲ ಸಿಂಬಲ್ ನೋಡಿ ಓಟ್ ಹಾಕಿದ್ರು. ವಿಜ್ಞಾನವರೆಲ್ಲ ಯಾಕೆ ಓಟ್ ಹಾಕಿದ್ರು ಅಂತ ನೀವು ಆತ್ಮಾಲೋಚನೆ ಮಾಡ್ತೀವಿ. ನೀನು ಎಷ್ಟೋ ಜನ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸ ಕೊಡ್ತಾ ಇದ್ದಿಲ್ಲ, ಇವತ್ತೆಲ್ಲ ಅಂಕಿಅಂಶಗಳು ಹೇಳ್ತಾ ಇದ್ದಿಲ್ಲ. ಎರಡು ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದೀರಿ ಅಂತೆಲ್ಲ ಹೇಳಿದ್ದೀರಲ್ಲ ನೀವು. ಇವತ್ತು ಇವೆಲ್ಲ ನಡೆಸ್ಬೇಕಾದ್ರೆ ಈಗ ಹಿಂದೆ ನೀವು ಯಾಕಿದ್ರಿ, ಇವಾಗ ಏನಾಗಿದ್ರಿ, ಎಲ್ಲೆಲ್ಲ ಆಸ್ತಿ ಮಾಡಿದ್ರಿ, ನಿಮ್ಮ ಪಕ್ಷದವ್ರು ಹೇಳ್ತಾ ಇದ್ದಾರೆ. ಇಲ್ಲ, ಅವೆಲ್ಲ ಬಹಿರಂಗವಾಗಿ ಹೇಳ್ಬೇಕಾದ್ರೆ ಬರ್ತೀನಿ ನಾವು, ಸಮಯ ನಿಗದಿ ಮಾಡಿ ಬರ್ತೀನಿ ನಾವು. ಇವತ್ತು ಕುಮಾರಣ್ಣವ್ರ ಬಗ್ಗೆ, ಅವ್ರ ಕುಟುಂಬದವ್ರ ಬಗ್ಗೆ, ಬಿಡದಿ ಹತ್ರ ರಾಮರಾಜು ಪಂಚಾಯತ್ ಶೆಡ್ಡು